ಜಾತಿ ಗಣತಿ ವರದಿ ಬಿಡುಗಡೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹೇಳಿದ್ದಾರೆ, ನಾನಿನ್ನೂ ವರದಿ ನೋಡಿಲ್ಲ. ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಸಿಎಂ ಹಾಗೆ ಡಿಸಿಎಂದು. ಈಗ ಸದ್ಯಕ್ಕೆ ಜಾತಿ ಗಣತಿ ವರದಿ ಏನೋ ಬಂದಿದೆ, ಬಟ್ ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಂದಿದೆ ಅಷ್ಟೇ, ನಾನಿನ್ನೂ ಅದನ್ನು ನೋಡಿಲ್ಲ, ನೋಡಿದ ಬಳಿಕ ಚರ್ಚೆ ಮಾಡ್ತೀನಿ. ಸೊ ಏನೆಲ್ಲ ಸಾಧಕ ಬಾಧಕಗಳು ಇದೆ ಅನ್ನುವಂಥದ್ದನ್ನ ಚರ್ಚೆ ಮಾಡ್ತೀವಿ. ಮತ್ತೊಂದು ಕಡೆ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಡಿಕೆಶಿ ಅವರು ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹೇಳಿದ್ದಾರೆ, ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ, ನೋಡ್ತೀವಿ. ಅದು ಇನ್ನ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಸಿಎಂ ಏನು ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ. ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ, ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ. ಸಿಎಂ ಹೇಳಿದ್ದಾರೆ. ಜಾತಿ ಜನಗಣತಿ ಬಗ್ಗೆ ಕಾಂಗ್ರೆಸ್ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. 70 ಜನಾಂಗ ಅಷ್ಟೇ ಎಲ್ಲ ಸೇರಿ ಮೀಸಲಾತಿಗಳು ಪಡ್ತಕ್ಕಂಥ ಸುಮಾರು 70% ಅಷ್ಟು ಮೀಸಲಾತಿ ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಇಲ್ಲಿ ಎಲ್ಲವನ್ನು ಭಾಗ ಮಾಡಿ 50ಕ್ಕೆ ಮೀಸಲಾತಿ ಇಟ್ಬಿಟ್ರು. ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಏನಾಗಿದೆ ಗೊತ್ತು, ನಮ್ಮಲ್ಲಿ ಅದಕ್ಕೆ ಮೊದಲೇ 70% ಇದ್ದದ್ದಿಲ್ಲಿ. ಈಗ ಜನಗಣತಿನ ಪಡ್ಕೋಬೇಕು ಅಂತ ಪಡ್ಕೋತಾರಲ್ವ, ಅದ್ರೇನು ಬೈಪರ್ಕೇಸ್ ಮಾಡ್ರೆ. ಒಂದು ಪ್ರವರ್ಗ 1 ಅಂತಿತ್ತು, ಆ ಪ್ರವರ್ಗ 1ನ್ನ ವರ್ಗ 1 ವರ್ಗ 7 ಅಂತ ಮಾಡ್ರಿ. ಏನು ಮೀಸಲಾತಿ ಕೊಡ್ತಾರೆ? ಹಾಗಾಗಿ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಲಿಲ್ಲ ಅಂತಂದರೆ ಅನೇಕ ಸಮಾಜಗಳಿಗೆ ಅನ್ಯಾಯ ಆಗ್ತದೆ. ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡೋದು ಸೂಕ್ತ. ಸ್ವೀಕರಿಸಿದ್ರೆ ಪ್ರಯೋಜನ ಆಗಲ್ಲ. ಹಾಗಂತ ಹೇಳಲ್ಲ, ಒಟ್ಟಿನಲ್ಲಿ ಅದು ಮಾಡಬೇಕು. ಸ್ವೀಕಾರ ಮಾಡಿದ್ಮೇಲೆ ಅದು ಮಾಡಬೇಕಲ್ಲ. ಜನಗಣತಿ ಜನಕ್ಕೆ ಸಕ್ಕಾಗ ಅವ್ರಿಗೆ ನೀವು ಮೀಲಾತಿ ಕೆಲಸ ಆಗಬೇಕು ಅಂತ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಬೇಕಲ್ಲ. ಮಾಡದೇ ಇದ್ರೆ ಮಾಡಿ ಪ್ರಯೋಜನ ಏನು? ತಗೊಂಡ ಮೇಲೆ ಅದನ್ನು ಒಪ್ಪೋದು ಬಿಡೋದು ಕ್ಯಾಬಿನೆಟ್ ಸೇರ್ತದೆ. ಕ್ಯಾಬಿನೆಟ್ ಅದ ಬೇರೆ ಕಮಿಟಿ ಮಾಡಿ ಅದು ಮರುಪರಿಶೀಲನೆಯೂ ಮಾಡ್ಬೋದು. ಹಾಗಾಗಿ ತಕ್ಕಳದಿರೋದು ಸೂಕ್ತ ಅಲ್ಲ, ತಕ್ಕಳೋದು ಸೂಕ್ತ. ಅಸಮಾನತೆಯನ್ನು ತೊಡೆದಾಕಬೇಕು, ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡಬೇಕು. ಆವಾಗ ಸ್ಟಡಿ ಲೈಕ್ ದಿಸ್, ಈ ಥರದ ಒಂದು ಅಧ್ಯಯನ ಇದೆಯಲ್ಲ, ಸೋಷಿಯೋ ಎಕನಾಮಿಕಲ್ ಸರ್ವೆ, ಅದು ಮುಖ್ಯವಾಗಿರೋದು. ಅದರ ಆಧಾರದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವ್ಯಾವ ಸಮುದಾಯಗಳು ಅಸಮಾನತೆಯಿಂದ ಇದ್ದಾವೆ, ಸಮಾಜದ ನಿರ್ಮಾಣ ಆಗಬೇಕು, ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು, ನಮ್ಮ ಪ್ಲ್ಯಾನ್ಗಳನ್ನು ಮತ್ತು ಆ ವರ್ಗಗಳಿಗೆ ಅವಕಾಶಗಳ ರಾಜ್ಯಾಂಗಬದ್ಧವಾಗಿ ನೀಡಬೇಕು. ಆ ಕಾರಣಕ್ಕೆ ಇದೊಂದು ಸೈಂಟಿಫಿಕ್ ಆಗಿರ್ತದೆ. ಇದು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆಶಯದ ರೀತಿಯಲ್ಲಿ ಈಕ್ವಾಲಿಟಿ ಟು ಆಲ್, ಆರ್ಟಿಕಲ್ 14ನಲ್ಲಿ ಎಲ್ಲರಿಗೂ ಸಮಾನತೆ ಬಿಡಬೇಕಲ್ಲ, ಆ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಸೊ ಅದನ್ನು ಪ್ಲೇಸ್ ಮಾಡಿದ್ದಾರೆ. 17ನೇ ತಾರೀಕು ಇದಕ್ಕೋಸ್ಕರನೇ ಎಲ್ಲ ಮಿನಿಸ್ಟರ್ಗಳು ಅಧ್ಯಯನ ಮಾಡ್ಕೊಂಡ್ಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಇದೊಂದು ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥ ಒಂದು ವರದಿ. ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಯಾಕಂದ್ರೆ ಕ್ಯಾಬಿನೆಟ್ ಅಂದಮೇಲೆ ಇಟ್ ವಿಲ್ ಬಿ ಕಲೆಕ್ಟಿವ್ ಡಿಸಿಷನ್. ಮಾಹಿತಿ ಅಂತೂ ಎಲ್ಲ ಕಡೆ ಸೋರಿಕೆ ಆಗಿರುವಂತದ್ದು. ಮಾಹಿತಿ ಸಾಕಷ್ಟು ಮಠಾಧೀಶರು ಕೂಡ ಇವತ್ತು ನಿಮ್ ಗಮನ. ಈಗ ನನಗೆ ಅದ್ರ ಮಾಹಿತಿ ನನಗಂತೂ ಇಲ್ಲ, ಯಾಕಂದ್ರೆ ನಾನಂತೂ ಇನ್ನೂ ಓದಿಲ್ಲ ಅದನ್ನ. ಯಾಕಂದ್ರೆ ನನಗೆ ಇವತ್ತು ಸಾಯಂಕಾಲ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಓದೋ ತನಕ ನಾವು ಅದು ಇದೆ ಅಂತ ನಾವು ಏನೇ ಹೇಳಿದ್ರು ಕೂಡ ಇಟ್ ವಿಲ್ ಬಿ ಓನ್ಲಿ ಸ್ಪೆಕ್ಯುಲೇಷನ್. ಅದು ಓದಿದ ಮೇಲೆ ನಾವು ಚರ್ಚೆ ಮಾಡಿದ ಮೇಲೆ ನಾವೇನು ಅಭಿಪ್ರಾಯ ಹೇಳ್ತೀವಿ. ನಮ್ಮ ಸರ್ಕಾರ ಏನಿದೆಯಲ್ಲ, ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಸರ್ಕಾರ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಸದಾಶಯ, 12ನೇ ಶತಮಾನದ ಬಸವಾದಿ ಶರಣರ ಸದಾಶಯನ್ನ ಕಾಪಾಡ್ತಕ್ಕಂಥದ್ದು, ಎಲ್ಲಾ ಸಮಾಜ, ಎಲ್ಲಾ ವರ್ಗದ, ಎಲ್ಲಾ ಜನರ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ತತ್ವ ಇದು. ಹಾಗಾಗಿ ಯಾರಿಗೂ ನಾವು ಅನ್ಯಾಯ ಮಾಡಿ ಯಾರಿಗೂ ಎಲ್ಲರಿಗೂ ಕೂಡ ಸಮ ನೋಡ್ತಕ್ಕಂಥ ಸರ್ಕಾರ ಇದು. ಈ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಇಷ್ಟು ಮಾತ್ರ. ವಿಶೇಷವಾಗಿ ಈ ಸರ್ವೆ ಸೋಷಿಯಲ್, ಎಜುಕೇಶನಲ್ ಅಂಡ್ ಎಕನಾಮಿಕ್ಸ್ ಸರ್ವೆ ಬೇಸ್ಡ್ ಆನ್ ಪಾಪ್ಯುಲೇಷನ್ ನಮ್ಮ ಮ್ಯಾನಿಫೆಸ್ಟೋ ಕೂಡ ಕೊಟ್ಟಿದ್ವಿ. ಅದನ್ನ ಈಗಾಗಲೇ ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ವಾರ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ 17ನೇ ಕ್ಯಾಬಿನೆಟ್ ಅಲ್ಲಿ ಅಂತಿಮವಾಗಿ ಏನ್ ಮಾಡ್ಬೇಕಂತ ತೀರ್ಮಾನ ತಗೊಳ್ತಾರೆ.
ಈ ವಿಚಾರವನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ. ಇದನ್ನ ಚರ್ಚೆ ನಾನು ಅಸೆಂಬ್ಲಿಲೂ ಕೂಡ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳೋ ಮಾತು ಕೂಡ ಮುಖ್ಯಮಂತ್ರಿ ಹೇಳಿದ್ದಾರೆ. ಒಟ್ಟಾರೆ ನಮ್ಮ ಸರ್ಕಾರ ಅದ್ರ ಬಗ್ಗೆ ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಸರ್ಕಾರ ಬದ್ಧ ಅಂತ ಮಾತನ್ನು ಹೇಳ್ತಾ, ಅದೇ ರೀತಿ ಕೇಂದ್ರದಲ್ಲೂ ಕೂಡ ನರೇಂದ್ರ ಮೋದಿಯವರು ಕೂಡ ಸರ್ವೆ ಮಾಡಿಸ್ಬೇಕು ಅಂತ ಒತ್ತಾಯ ಕೂಡ ನಾನು ಮಾಡ್ತೇನೆ. ವರದಿ ಬಗ್ಗೆ ನನಗೆ ಗೊತ್ತಿಲ್ಲ, ಕ್ಯಾಬಿನೆಟ್ ನಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ನುಣುಚಿಕೊಳ್ಳುವಂತಹ ಪ್ರಯತ್ನಗಳು, ಯಾಕಂದ್ರೆ ಈ ಜಾತಿ ಜನಗಣತಿ ವರದಿ ಇದೆಯಲ್ಲ, ಸೊ ಇದು ಈ ವಿಚಾರ ಮುನ್ನೆಲೆಗೆ ಬಂದಾಗಲೆಲ್ಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗುತ್ತೆ. ಸದ್ಯಕ್ಕೀಗ ರಾಜ್ಯ ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದರ ಮೇಲೆ ಮುಂದಿನ ಕ್ರಮವನ್ನ ನಾವು ತಗೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಅವ್ರು ಏನು ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ. ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು. ಒಂದು. ಎರಡನೇದು, ಅವ್ರ ಕ್ಯಾಬಿನೆಟ್ 17ನೇ ತಾರೀಕೇನು ಇಟ್ಟಿದ್ದಾರೆ, ಅದರ ಒಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದರ ಮೇಲೆ ನಾನು ರಿಯಾಕ್ಟ್ ಮಾಡಬಹುದು. ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡಬಹುದು ಅಂತ ಹೇಳೋದಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಜಾತಿ ಜನಗಣತಿ ಬೆನ್ನಲ್ಲೇ ಈಗ ಒಬಿಸಿ ಮೀಸಲಾತಿ ಕಿಚ್ಚು ಧಗಧಗಿಸ್ತಾ ಇರುವಂತದ್ದು, ರಾಜ್ಯ ಸರ್ಕಾರ ಹಾಗೆ ಇದರ ಜೊತೆಗೆ ಸಚಿವರು ಕೂಡ ಅಡಕತ್ತರಿಯಲ್ಲಿ ಸಿಲುಕಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೇನಿದ್ರು ಕ್ಯಾಬಿನೆಟ್ ನಲ್ಲಿ ಈ ವಿಚಾರ ಚರ್ಚೆ ಆಗಬೇಕು, ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಸಿಎಂ ಹಾಗೆ ಡಿಕೆಶಿ ಅವರದು. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದ್ ಕಡೆಗೆ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟರೆ, ಇತ್ತ ಒಕ್ಕಲಿಗ ಮತ್ತೆ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರುಗಳು ಒಂದ್ ರೀತಿ ಅಡಕತ್ತರೆಯಲ್ಲಿ ಸಿಲುಕಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಚೈತ್ರರಾಜ್. ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಜಾತಿವಾರು ಜನಗಣತಿಗೆ ಸಂಬಂಧಪಟ್ಟಂತೆ ಮೇಲ್ವರ್ಗಗಳು ಆರಂಭದಿಂದಲೂ ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ದಾವೆ. ಇದೀಗ ಆ ಒಂದು ವರದಿಗೆ ಅಂತಿಮವಾಗಿ ಕೈ ಹಾಕಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೇ ಏಪ್ರಿಲ್ 17ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಇದೇ ವಿಚಾರವನ್ನ ಇಟ್ಕೊಂಡು ಕರೆದಿರ್ತಕ್ಕಂಥ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆಯನ್ನ ಮಾಡಿ ಏನಾದ್ರೂ ಒಂದು ಡಿಸಿಷನ್ ಬರುವಂತ ಒಂದು ಸಾಧ್ಯತೆಗಳಿದೆ. ಒಂದು, ಈ ಒಂದು ವರದಿಯನ್ನ ಅಂಗೀಕರಿಸಿ ಒಂದು ವರದಿಯನ್ನ ಪಬ್ಲಿಕ್ ಡೊಮೇನ್ಗೆ ಅಂದ್ರೆ ಸಾರ್ವಜನಿಕ ಚರ್ಚೆಗೆ ಬಿಡುವಂತ ಒಂದು ಸಾಧ್ಯತೆಗಳಿದಾವೆ ಅಂತ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಾಗಿ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ದತ್ತಾಂಶಗಳ ಅಧ್ಯಯನಕ್ಕೋಸ್ಕರವಾಗಿ ಒಂದು ಉಪಸಮಿತಿಯನ್ನ ರಚನೆ ಮಾಡುವಂತ ಒಂದು ಸಾಧ್ಯತೆಗಳಿದಾವೆ ಅಂತಾನೂ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನನ್ನ ಡಿಸಿಷನ್ ಅಂದ್ರೆ, ಒಂದ್ ಕಡೆಯಾಗಿ ಒಕ್ಕಲಿಗ ಮತ್ತೆ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರ ಮೇಲೆ ಆ ಸಮುದಾಯದ ಸಂಘಟನೆಗಳು, ಮತ್ತೊಂದು ಕಡೆಗೆ ಸ್ವಾಮೀಜಿಗಳು, ಮುಖಂಡರುಗಳು ತೀವ್ರ ಒತ್ತಡವನ್ನು ಕೂಡ ಏರ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವರದಿಯನ್ನ ನೀವು ಒಪ್ಕೊಳ್ಬೇಡಿ ಅನ್ನುವಂತ ನಿಟ್ಟಲ್ಲಿ ಇತ್ತ ಈ ಒಂದು ವಿಚಾರಕ್ಕೆ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನು ಅಂದ್ರೆ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ನಾನು ಏನನ್ನು ಕೂಡ ಹೇಳೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಏಪ್ರಿಲ್ 17ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ಇದೆ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏನಾದರೂ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡ್ರೆ ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡಬಹುದು ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಒಂದು ರೀತಿ ಜಾಣ ನಡೆಯನ್ನ ಇಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ಅಂದ್ರೆ ಕೆಲ ಸಚಿವರುಗಳು ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ, ಯಾವ ಸಮುದಾಯವನ್ನು ಕೂಡ ಇಲ್ಲಿ ನೆಗ್ಲೆಕ್ಟ್ ಮಾಡೋದಾಗ್ಲಿ, ನಿರ್ಲಕ್ಷ್ಯ ಮಾಡಿ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ಮತ್ತೊಂದು ಸಮುದಾಯಕ್ಕೆ ಒಳ್ಳೆಯದು ಮಾಡುವಂತ ಒಂದು ಉದ್ದೇಶ ಇಲ್ಲ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂತ ಒಂದು ಉದ್ದೇಶದಡಿ, ಒಂದು ಧ್ಯೇಯ ವಾಕ್ಯದಡಿ ನಮ್ಮ ಸರ್ಕಾರ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಸಂವಿಧಾನದ ಆಶಯದಂತೆ ಒಂದು ಜಾತಿವಾರು ಜನಗಣತಿಯನ್ನ ನಾವು ಏನು ಮಂಡನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡ್ತೀವಿ ಎನ್ನುವಂತ ಮಾತನ್ನ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರು ತಿಳಿಸಿರ್ತಕ್ಕಂಥದ್ದು. ಚೈತ್ರರಾಜ್.